ಇದೇ ಇದೇ ವಿನಯ್ ಅವ್ರಿಗೆ ಬೇಡ ಅಂತ ಹೇಳೋದು. ಫಿನಾಲೆ ವೀಕಲ್ಲಿ ಫೈನಲ್ ಸ್ಟೇಜಲ್ಲಿ ಬೇಕಿತ್ತ ಈ ಮಾತುಗಳು, ಬೇಕಿತ್ತ ಈ ಜಗಳ. ಇನ್ನೂ ಪ್ರತಾಪನ್ ಸವಾಸನೆ ಬೇಡಪ್ಪ ಅಂತ ದೂರ ಇದ್ದಿದ್ರು ಚೆನ್ನಾಗಿರೋದೇನೋ. ಮಾತಾಡ್ಲಾ, ನೀನು ಹೊರ್ಗಿನ ವಿಚಾರ ಎಲ್ಲ ಮಾತಾಡ್ಲಾ, ಮಾತಾಡಿನೇ ಇಲ್ಲಿ ಗಂಟ ತಂದಿದ್ದೀರಾ. ಇನ್ನು ಏನಪ್ಪ ಉಳಿಸಿದ್ದೀರಾ, ಏನು ಉಳಿಸಿರಿ ಅಂತ ತಾನೇ ಮಾತಾಡ್ತೀರಾ. ಒಂದು ಕೆಲಸ ಮಾಡಿ ವಿನಯ್ ಅವರು, ಹೋಗ್ಬಿಟ್ಟು ಕಪ್ಪತ್ರ ಪೀಸ್ ಅಂತ ಒಂದು ಪೋಸ್ಟ್ ಕೊಟ್ಬಿಡಿ. ಕೊನೆ ಪಕ್ಷ ಒಂದು ಫೋಟೋನಾದರೂ ಬರುತ್ತೆ. ಏನು ಗುರು ಪ್ರತಾಪಣ್ಣನ ಪರ್ಫಾರ್ಮೆನ್ಸು. ಸುದೀಪ್ ಸರು ಕೋಟಿಗೊಬ್ಬ 2 ಫಿಲಮಲ್ಲಿ ಸತ್ಯ ಶಿವ ಆಗಿ ಆ್ಯಕ್ಟ್ ಮಾಡಿದ್ರಲ್ಲ, ಆ ಥರ ನೋಡ್ದಂಗೆ ಆಗ್ತದೆ. ಅದು ಯಾವಾಗ ಸತ್ಯ ಆಗಿರ್ತಾರೋ ಅವಾಗ ಯಾವಾಗ ಹಿಂಗೆ ಹಿಂದಕ್ಕೆ ಕಟ್ಕೊಂಡು ಹಿಂಗೆ ಅಂದ್ಕೊಂಡು ಶಿವ ಆಗ್ಬಿಡ್ತಾರೋ. ಸೊ ಒಂದು ಗೊತ್ತಾಗಲ್ಲ. ವಿನಯ್ ಅವ್ರಿಗೆ ಒಂದು ಸತಿ ತಲೆನೇ ತಿರುಗೋಯ್ತು. ಏನು ನಡೀತಿದೆ ಗುರು ನನ್ನ ಮುಂದೆ, ಪ್ರತಾಪನ ಇದು ಈ ರೇಂಜಿಗೆ ರೋಸ್ಟ್ ಮಾಡ್ತಾವನಲ್ಲ ಗುರು ಅಂತೇಳ್ಬಿಟ್ಟು ಅವ್ರಿಗೊಂದು ಸತಿ ಮಕ್ಕರ್ ಸೀನ್ ಆಗೋಯ್ತು. ಅಲ್ಲಿ ಆ್ಯಕ್ಚುಲಿ ಕೂತ್ಕೊಂಡು ನೋಡ್ತಾರೆ, ಎಲ್ಲ ಗಾಬರಿ ಆಗೋಗವ್ರೆ. ಹೊರ್ಗಿನವ್ರಿಗೆ ಏನು ಅಷ್ಟೊಂದೇನು ಶಾಕ್ ಆಗಿಲ್ಲ ಅನಿಸುತ್ತೆ. ಪ್ರತಾಪಣ್ಣ ಈ ಥರ ಸರ್ಪ್ರೈಸ್ ಮಾಡ್ತಾನೆ ಇರುತ್ತೆ. ಸರ್ಪ್ರೈಸ್ ಮಾಡೋದೇ ಪ್ರತಾಪಣ್ಣನ ಕೆಲಸ. ಆ ಕೆಲಸ ನೀಟಾಗಿ ಮಾಡ್ತದೆ. ಸೊ